ನಾಗರಾಜ್ ಈಗ ಅವೆಲ್ಲ ಏನು ಮಾಡಿದ್ರು ಮಡಿಕೇರಿ ಆರಾಮ ನಂಬರ್ ಇವು ಕೊಟ್ಟೆ ದಸರ ಇರ್ತಾರೆ ಅರ್ಧ ಗಂಟೆ ಪಡ ಹಾಲು ಒಕ್ಕೂಟದ ಚುನಾವಣೆ ದಿನಾಂಕ ನಿಗದಿಯಾಗಿದ್ದು ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ 5 ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳು ಒಟ್ಟು 6 ಜನ ಈಗ ಎಲ್ಲ ನಮ್ಮ ಮುಖಂಡರುಗಳು ಮತ್ತು ಎಲ್ಲ ಹಿರಿಯರು ಸ್ನೇಹಿತರು ಒಟ್ಟಾಗಿ ಬಂದು ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಜಂಗಮಕೋಟೆ ಕ್ಷೇತ್ರದಿಂದ ನಮ್ಮ ಉಜಿಗೂರು ರಾಮಣ್ಣವರು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಿಂದ ನಮ್ಮ ಹಿರಿಯರಾದಂಥ ಪುಣ್ಯಪ್ಪಣ್ಣವರು ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಗುರುಬಂಡೆ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮ ಬೈರಾರೆಡ್ಡಿ ಅಣ್ಣವರು ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ಮತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರದ ನಮ್ಮ ಹಿರಿಯರಾದಂಥ ಶಿವರೆಡ್ಡಿ ಅಣ್ಣವರು ತಮ್ಮ ವೆಂಕಟರಾಮ ರೆಡ್ಡಿ ಅಣ್ಣವರು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಮ್ಮ ಚೇಳೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಮುಖಂಡರಾದಂಥ ಎನ್ ವಿ ಶ್ರೀರಾಮ್ ರೆಡ್ಡಿ ಅಣ್ಣವರು ಮತ್ತು ಕೃಷ್ಣಾರೆಡ್ಡಿ ಅಣ್ಣವರು ಇಬ್ಬರು ನಾಮಪತ್ರ ಸಲ್ಲಿಸಿದ್ದಾರೆ. ಇವತ್ತು ಇದು ನಾಮಪತ್ರ ಸಲ್ಲಿಸಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹಿಳಾ ಅಭ್ಯರ್ಥಿಯಾದಂಥ ರೂಪಾ ವೆಂಕಟರೆಡ್ಡಿ ಅವರು ಸಹ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಏನಿವತ್ತು ಇಲ್ಲಿ ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳು ಎಲ್ಲ ಇವತ್ತು ಜಿಲ್ಲೆಯಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮುಂದೆ ಈ ಒಂದು ಚುನಾವಣೆ ದಿನಾಂಕ 1/2/2026 ನಡೆಯಲಿದ್ದು ಇವತ್ತು ಈ ಜಿಲ್ಲೆಯಲ್ಲಿ ಏನಿರ್ತಕ್ಕಂಥ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಇರ್ತಕ್ಕಂಥ ಡೆಲಿಗೇಟ್ಗಳು ನಮ್ಮ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಿ ಈ ಒಂದು ಚುನಾವಣೆಯಲ್ಲಿ ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕಂತೇಳಿ ನಮ್ಮ ಮಾಧ್ಯಮಗಳ ಮುಖೇನ ಎಲ್ರಿಗೂ ನಾನು ಮನವಿಯನ್ನು ಮಾಡ್ತೇನೆ. ಬಾರಿಗೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಪ್ರತ್ಯೇಕವಾಗಿ ಇವತ್ತು ಮೊದಲನೇದಾಗಿ ಇವತ್ತು 13 ನಿರ್ದೇಶಕರಿಗೆ ಚುನಾವಣೆ ನಡೀತಾ ಇದೆ. ಈ ಒಂದು ಚುನಾವಣೆಯಲ್ಲಿ ಏನು 1ನೇ ತಾರೀಕು 2ನೇ ತಿಂಗಳು 2026 ನಡೀತಕ್ಕಂಥ ಚುನಾವಣೆಯಲ್ಲಿ ಈ ಒಂದು ಅಭ್ಯರ್ಥಿಗಳು ಇವತ್ತು NDA ಅಭ್ಯರ್ಥಿಗಳು ಎಲ್ರಿಗೂ ಇವತ್ತು ನಮ್ಮ ಕ್ಷೇತ್ರದ ಮತ್ತು ಜಿಲ್ಲೆ ಎಲ್ಲರೂ ಆಶೀರ್ವಾದ ಇದ್ದು ಅವ್ರನ್ನೆಲ್ಲರನ್ನೂ ಆಯ್ಕೆ ಮಾಡಿ ಕಳಿಸಿದಾಗ ನಾವು ಇವತ್ತು ಹಾಲು ಉತ್ಪಾದಕರು ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಇವತ್ತು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ದರಕ್ಕೂ ಇವತ್ತು ಒಕ್ಕೂಟರು ಕೊಟ್ಟಾಕಿರ್ತಕ್ಕಂಥ ದರಕ್ಕೂ ಇವತ್ತು ಭಾಳಷ್ಟು ಇವತ್ತು ರೈತರು ಇವತ್ತು ಕಷ್ಟದಲ್ಲಿ ಇವತ್ತು ಸುಮಾರು ಹಸುಗಳನ್ನ ಮಾರಾಟ ಆಗ್ತಿದೆ. ಇದು ಹಿಂದೆನೂ ಸಹ ನಾನು ಸದನದಲ್ಲಿ ಮಾತಾಡಿದ್ದೆ. ಇವತ್ತು ಸರ್ಕಾರದವರು ಹಾಲು ಉತ್ಪಾದಕರಿಗೆ ಹೆಚ್ಚಿನ ಪ್ರೋತ್ಸಾಹಧನ ಕೊಡ್ತಕ್ಕಂಥದ್ದಾಗಬೇಕಂತ ಸರ್ಕಾರದ ಮುಖ್ಯಮಂತ್ರಿ ನಾನು ಮನವಿ ಮಾಡಿದ್ದೀನಿ. ಮುಂದೆನೂ ಸಹ ನಾವು ಇವತ್ತು ಹೈನುಗಾರಿಕೆ ಮಾಡ್ತಕ್ಕಂಥವ್ರು ಕಷ್ಟ ಏನಂದ್ರೆ ಇವತ್ತು ನಾವು ಗ್ರಾಮೀಣ ಭಾಗದಲ್ಲಿ ಎಲ್ಲ ಹತ್ತಿದ್ದೀವಿ.
ಮುಂದೆ ಇವತ್ತು ನಮ್ಮ ಈ ಒಂದು ಚುನಾವಣೆ ನಮ್ಮ ಅಭ್ಯರ್ಥಿ ಗೆದ್ದಂಥ ಸಂದರ್ಭದಲ್ಲಿ ಇವತ್ತು ಹಾಲು ಉತ್ಪಾದಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷದ ವರಿಷ್ಠರಾದ ದೇವೇಗೌಡರು ಮತ್ತು ಕುಮಾರಣ್ಣವರ ಆಶೀರ್ವಾದ, JDS ಪಕ್ಷದವರ ಆಶೀರ್ವಾದ ಮತ್ತು ಏನಿವತ್ತು NDA ಅಂತ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಭಾರತೀಯ ಜನತಾ ಪಕ್ಷದ ಆಶೀರ್ವಾದದಿಂದ ಎಲ್ಲ ಅಭ್ಯರ್ಥಿಗಳು ಗೆಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಜಿಲ್ಲೆಯಾದ್ಯಂತ ಪಕ್ಷ ಪರವಾಗಿ ಹಾಕಿರೋದು. ಇವತ್ತು ಇಡೀ ಜಿಲ್ಲೆಯಲ್ಲಿ NDA ಅಭ್ಯರ್ಥಿಗಳಾಗಿ ಇವತ್ತು ಚುನಾವಣೆಯಲ್ಲಿ ನಾಮಪತ್ರ ನಿನ್ನೆ ಶ್ರೀಕಲ್ ರಾಮಚಂದ್ರಗೌಡರು ಹೇಳ್ತಾರೆ ಅವ್ರು ನಮ್ಮ ಗಮನಕ್ಕೆ ತಂದಿಲ್ಲ, ಹಾಗಾಗಿ ನಾವು ಪ್ರತ್ಯೇಕ ಆಗ್ತೀವಿ ಅಂತ. ಶ್ರೀಕಲ್ ರಾಮಚಂದ್ರೇಗೌಡರು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು. ಇವತ್ತು JDS ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರು ನಮ್ಮ JK ಕೃಷ್ಣಾರೆಡ್ಡಿ. ಈಗಾಗಲೇ ಈ ಒಂದು ಚುನಾವಣೆ ಸಂಬಂಧಪಟ್ಟಂತೆ ಅವರೆಲ್ಲರೂ ಮಾತಾಡಿದ್ದಾರೆ. ಇವತ್ತು ನಾವು ಒಟ್ಟಾರೆ ಇವತ್ತು ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆ ಆದಮೇಲೆ ನಮ್ಮ ಪಕ್ಷದ ವರಿಷ್ಠ ದೇವೇಗೌಡರು ಮತ್ತು ಕುಮಾರಣ್ಣವರು NDA ಅನ್ನೋವಂಥದ್ದು ನಮ್ಮ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಒಂದು ಮುಂದುವರೆದ ಭಾಗ ಇವತ್ತು ನಾವು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ NDA ಮುಂದುವರಿತೀವಿ. ನಮ್ಮ ಚುನಾವಣೆಗಳಲ್ಲಿ NDA ಅಭ್ಯರ್ಥಿ ಗೆಲ್ಲಿಸ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕತೆ. ಸರ್, ಕಾಂಗ್ರೆಸ್ ಬಣ ಬಡಿದಾಟ ಇವತ್ತು ಕಾಂಗ್ರೆಸ್ ಪಕ್ಷದ ಬಡಿದಾಟ ನಮ್ಮ ಗಮನಕ್ಕಿಲ್ಲ. ಇವತ್ತು ನಮ್ಮ ಕೆಲಸ ಇರ್ತಕ್ಕಂಥದ್ದು ನಮ್ಮ ಕ್ಷೇತ್ರಗಳಲ್ಲಿ ಒಟ್ಟಾರೆ ಜಿಲ್ಲೆಯಲ್ಲಿ NDA ಅಭ್ಯರ್ಥಿಗಳನ್ನ ಗೆಲ್ಲಿಸ್ಬೇಕು ಅನ್ನೋದು ಇವತ್ತು ನಾವು ಒಂದು ಸಂಕಲ್ಪ ಮಾಡಿದ್ದೀವಿ. ಇವತ್ತು ಅದಕ್ಕೆಲ್ಲರೂ ಸಂಪೂರ್ಣವಾಗಿ ಆಶೀರ್ವಾದ ಮಾಡ್ತಾರೆ ಅಂತ ನಂಬಿಕೆ ಇದೆ. ಈ ಒಂದು ಚುನಾವಣೆಯಲ್ಲಿ NDA ಅಧಿಕಾರ